ನಮಸ್ಕಾರ ಆತ್ಮೀಯ ಸ್ನೇಹಿತರೆ. ಇಂದಿನ ವಿಚಾರ ಕರ್ಮ, ಲಾ ಆಫ್ ಕರ್ಮ. ಪರಮಾತ್ಮ ತಂದೆ ತಿಳಿಸಿರೋ ಪ್ರಕಾರ ಕರ್ಮ ಅಂದರೆ ಏನು, ಕರ್ಮ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದು ತಿಳ್ಕೊಳ್ಳೋಣ. ಮೊದಲನೇದಾಗಿ ಕರ್ಮ ಎರಡು ರೀತಿ ಇರುತ್ತೆ. ಒಂದು ಇನ್ಸ್ಟ್ಯಾಂಟ್, ಇನ್ನೊಂದು ಲಾಂಗ್ ಟರ್ಮ್. ಇನ್ಸ್ಟ್ಯಾಂಟ್ ಅಂದರೆ ತಕ್ಷಣ ಫಲವನ್ನು ಕೊಡುತ್ತೆ. ಕೆಟ್ಟ ಕರ್ಮವೇ ಆಗಿರಲಿ ಅಥವಾ ಒಳ್ಳೆ ಕರ್ಮವೇ ಆಗಿರಲಿ, ಅವಾಗಿಂದವಾಗೇ ರಿಸಲ್ಟ್ ಕೊಡುತ್ತೆ. ಕೆಲವು ಕಾಳುಗಳನ್ನು, ಕೆಲವು ಧಾನ್ಯಗಳನ್ನು ಹಾಕ್ತೀವಿ ನೋಡಿ, ಭತ್ತ ಆಗಿರ್ಬೋದು ಅಥವಾ ಕೊತ್ತಂಬರಿ ಕಾಳಾಗಿರ್ಬೋದು, ಅವು ಸ್ವಲ್ಪ ದಿನಕ್ಕೇ ನಮಗೇನು ಕೊಡುತ್ತೆ, ಫಲವನ್ನು ಕೊಡ್ತದೆ. ಸ್ವಲ್ಪ ದಿನಕ್ಕೆ ನಮಗೆ ಬೀಜಗಳನ್ನು ಕೊಡ್ತದೆ. ಆದರೆ ಈ ಲಾಂಗ್ ಟರ್ಮ್ ಅಂದರೆ ಏನು, ಈ ತೆಂಗಿನ ಕಾಯಿಗಳಿರಬಹುದು ಅಥವಾ ಮಾವಿನ ಹಾಗೂ ಬೇವಿನ ಮರ, ಈ ರೀತಿ ಅವು ತುಂಬ ದಿನಗಳು ತಗೊಳುತ್ತೆ ಮರ ಆಗಿ, ಬೀಜ ಆಗಿ, ಅವುಗಳಲ್ಲಿ ಫಲ ಬಿಡಲಿಕ್ಕೆ. ಈ ಲಾಂಗ್ ಟರ್ಮ್ ಅಂತ ನಾವೇನು ಹೇಳ್ತಿದ್ದೀವಲ್ಲ, ಇದೇ ನಮಗೆ ಪೂರ್ವ ಜನ್ಮದಿಂದ ಈ ಜನ್ಮಕ್ಕೆ ಕರ್ಮ ಬಂದಿರುತ್ತೆ, ಪಾಪ ಅಥವಾ ಪುಣ್ಯದ ಕರ್ಮಗಳು. ಒಂದು ಧ್ಯಾನದ ಸತ್ಸಂಗದಲ್ಲಿ ಹಾಡು ಕೇಳಿದ್ದೆ ನಾನು. ಪಾಪಗಳೇ ರೋಗಗಳು, ಪುಣ್ಯಗಳೇ ಭೋಗಗಳು, ಚಿಕ್ಕ ಚಿಕ್ಕ ಪಾಪಗಳೇ ಚಿಕ್ಕ ಚಿಕ್ಕ ರೋಗಗಳು, ದೊಡ್ಡ ದೊಡ್ಡ ಪಾಪಗಳೇ ದೊಡ್ಡ ದೊಡ್ಡ ರೋಗಗಳು, ಚಿಕ್ಕ 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 ಪಾಪಗಳೇ ಚಿಕ್ಕ ಚಿಕ್ಕ ಪುಣ್ಯಗಳೇ ಚಿಕ್ಕ ಚಿಕ್ಕ ಭೋಗಗಳು, ದೊಡ್ಡ ದೊಡ್ಡ ಪುಣ್ಯಗಳೇ ದೊಡ್ಡ ದೊಡ್ಡ ಭೋಗಗಳು ಅಂತ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಪತ್ರಿಜಿಯವರು ಹೇಳಿದರು ಇದನ್ನು. ಅಂದರೆ ಮನುಷ್ಯ ತನ್ನ ಪಾಪವನ್ನು ಮಾಡಿದ್ದು ಪುಣ್ಯದ ಕಾರ್ಯವನ್ನು ಮಾಡಿ ಕಳ್ಕೊತಾನೆ ಅಂತ ಅಂತಾರೆ. ಅದು ತಪ್ಪು. ಪುಣ್ಯದ ಖಾತೆನೇ ಬೇರೆ, ಪಾಪದ ಖಾತೆನೇ ಬೇರೆ ಇರ್ತದೆ. ಅದರಿಂದ ನಾವು ಶ್ರೇಷ್ಠ ಸಂಕಲ್ಪಗಳಿಂದ ಇವುಗಳನ್ನೆಲ್ಲ ಭರ್ಪೂರ್ ಮಾಡ್ಕೋಬೇಕು. ಪಾಪದ ಖಾತೆಯನ್ನು ಕಳ್ಕೋಬೇಕು ಅಂದರೆ ಅಂತರ್ಮುಖಿ ಆಗಿರಬೇಕು ಅಂತ ತಂದೆ ಹೇಳಿರ್ತಾರೆ. ಅದ್ರ ಬಗ್ಗೆ ಮುಂದೆ ವಿವರವಾಗಿ ತಿಳ್ಕೊಳ್ಳೋಣ ಬನ್ನಿ. ಈ ಹಳೆಯ ಜನ್ಮದ ಖಾತೆಗಳು ನಮಗೆ ಗೊತ್ತಿರೋದಿಲ್ಲ ಅಲ್ವಾ. ಅದಕ್ಕೆ ಪ್ರತಿಯಾಗಿ ಅನೇಕ ವ್ಯಕ್ತಿಗಳಿಂದ ತೊಂದರೆ ಅನುಭವಿಸ್ತಾ ಇರ್ತೀವಿ, ಅಥವಾ ರೋಗಗಳಿಂದ ತೊಂದರೆ ಅನುಭವಿಸ್ತಿರ್ತೇವೆ. ಆರೋಗ್ಯದ ವಿಚಾರ ಇರ್ಬೋದು, ಹಣಕಾಸಿನ ವಿಚಾರ ಇರ್ಬೋದು, ಯಾವುದರಲ್ಲೇ ತೊಂದರೆ ಅನುಭವಿಸಿದ್ರು ಕೂಡ ಅದು ಕರ್ಮದ ಲೆಕ್ಕಾಚಾರ ಇರ್ತದೆ ಅಲ್ವಾ. ಆದ್ದರಿಂದ ಈ ಶ್ರೇಷ್ಠ ಖಾತೆನ ಹೇಗೆ ತುಂಬಿಸ್ಕೋಬೇಕು, ಅದಕ್ಕೂ ಮೊದಲು ನಾವು ಕರ್ಮದ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ಕರ್ಮನ ಎಷ್ಟು ಪ್ರಕಾರವಾಗಿ ಮಾಡ್ತೀವಿ. ಈಗ ಎರಡು ರೀತಿ ಕರ್ಮ ಇರುತ್ತೆ ಅಂತ ಹೇಳಾಯಿತು. ಒಂದು ತಕ್ಷಣದ್ದು, ಇನ್ನೊಂದು ದೀರ್ಘಕಾಲದ್ದು, ಅಂದರೆ ಇನ್ಸ್ಟ್ಯಾಂಟ್ ಆ್ಯಂಡ್ ಲಾಂಗ್ ಟರ್ಮ್ ಅಂತ ಹೇಳಿ. ಈ ದೀರ್ಘಕಾಲದ್ದು ನಮಗೆ ಇನ್ನೊಂದು ಜನ್ಮದಲ್ಲಿ, ಈ ಜನ್ಮದಲ್ಲಿ ಅಂಟ್ಕೊಂಡು ಬಂದಿರುತ್ತೆ ಹಿಂದಿನ ಜನ್ಮದ್ದು. ಆಯಿತಾ, ಅದೊಂದಾಯಿತು. ಇದು ಹಳೆಯ ಖಾತೆಯನ್ನು ನಾವು ಭಸ್ಮ ಮಾಡ್ಕೋಬೇಕಾಗಿದೆ. ಹಾಗಾದರೆ ಎಷ್ಟು ಪ್ರಕಾರವಾಗಿ ಕರ್ಮ ಮಾಡ್ತೀವಿ ಅಂದಾಗ 3 ಪ್ರಕಾರವಾಗಿ ಕರ್ಮ ಮಾಡ್ತೀವಿ. ಏನು, ಒಂದು ಮನಸ್ಸಿಂದ ಅಂದರೆ ಸಂಕಲ್ಪದಿಂದ ನಾವು ಕರ್ಮ ಮಾಡ್ತೀವಿ. ಕೆಟ್ಟ ಸಂಕಲ್ಪಗಳಿಂದ ಪಾಪ ಕರ್ಮ ಮಾಡ್ತೀವಿ. ಎರಡನೇದೇನು, ಮಾತುಗಳಿಂದನೂ ಕರ್ಮ ಮಾಡ್ತೀವಿ. ಕೆಟ್ಟ ಮಾತುಗಳಿಂದ ಪಾಪ ಕರ್ಮ ಮಾಡ್ತೀವಿ. ಮೂರನೇದೇನು, ಕರ್ಮದಿಂದ, ಅಂದರೆ ಈ ಕರ್ಮ ಅಂದರೆ ನಾವು ಮಾಡುವ ಕರ್ಮಗಳಿಂದ ನಮಗೆ ಕರ್ಮ ಅಂಟ್ಕೊಳುತ್ತೆ. ಅದರಲ್ಲಿ ಒಂದೊಂದಾಗಿ ಉದಾಹರಣೆ ಕೊಡ್ತೀನಿ ಬನ್ನಿ. ಮೊದಲನೇದೇನು ಹೇಳಿದೆ, ಮನಸ್ಸಿನ. ನಾನು ಈಗಾಗಲೇ ಹೇಳಿದ್ದೀನಿ, ಆತ್ಮದ ಕೆಲಸ ಏನು, ಆತ್ಮದ ಇಂದ್ರಿಯಗಳು ಮನಸ್ಸು, ಬುದ್ಧಿ, ಸಂಸ್ಕಾರ. ಇದು ಆತ್ಮದ ಇಂದ್ರಿಯಗಳು. ಇವು ಏನು ಮಾಡುತ್ತೆ, ಮನಸ್ಸು ಸಂಕಲ್ಪವನ್ನು ಮಾಡುತ್ತೆ. ಈಗ ಏನೆಲ್ಲ ವೆಬಿನಾರ್ಗಳನ್ನು ಮಾಡ್ತಿದ್ದಾರೆ ನೋಡಿ, ಅಫರ್ಮೇಷನ್ ಅಂತ ಹೇಳಿ, ಈ ಅಫರ್ಮೇಷನನ್ನು ಮನಸ್ಸು ಮಾಡುತ್ತೆ. ಅದನ್ನು ಅವರು ಏನು ಮಾಡ್ತಿದ್ದಾರೆ, ಕೆಲವೊಂದು ಪದಗಳನ್ನು ಬಳಸಿ ಅಂತ ಹೇಳ್ತಿದ್ದಾರೆ. ನಾವು ಬಾಯಿಂದ ಪದಗಳನ್ನು ಬಳಸೋದ್ರಿಂದ ಯಾವುದು ವರ್ಕ್ ಆಗೋದಿಲ್ಲ. ಅದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಬೇಕು. ಆ ಮನಸ್ಸಿನಲ್ಲಿ ನಮಗೆ ಆ ವೈಬ್ರೇಷನ್ ಬಂದಾಗ ಅದು ಏನು, ಪರಮಾತ್ಮ ತಂದೆಗೆ ರೀಚ್ ಆಗ್ತದೆ. ಯೂನಿವರ್ಸಿಂದ ಆಗಲಿ, ಬ್ರಹ್ಮಾಂಡವಾಗಲಿ ನಮಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.
ನಮ್ಮಲ್ಲಿ ಬರತಕ್ಕಂಥ ಪ್ರತಿಯೊಂದು ಚೈತನ್ಯ ಶಕ್ತಿನೂ ಕೂಡ ಅದು ಪರಮಾತ್ಮನಿಂದನೇ ಸಿಗ್ತಕ್ಕಂಥದ್ದು. ಅದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ಸುಮಾರು 89 ವರ್ಷದ ಹಿಂದೆ ಪರಮಾತ್ಮ ತಿಳಿಸ್ಕೊಟ್ರು ಈ ಎಲ್ಲ ಜ್ಞಾನವನ್ನು, 89 ವರ್ಷದಿಂದ. ಆದರೆ ಇತ್ತೀಚೆಗೆ ವಿಜ್ಞಾನಿಗಳು ಇದೇ ಜ್ಞಾನವನ್ನು ಪಡೆದು ಕೆಲವೊಂದು ರೀತಿ ಅದನ್ನು ಪ್ರೂವ್ ಮಾಡಿರೋದ್ರಿಂದ ವಿಜ್ಞಾನಿಗಳ ಹೆಸರು ಹೇಳ್ಕೊಂಡು ವೆಬಿನಾರ್ಗಳನ್ನು ಮಾಡ್ತಾರೆ ಅಷ್ಟೇ. ವಾಟರ್ ಟೆಕ್ನಿಕ್ ಅಂತೆ ಅವೆಲ್ಲ. ಈಗ ಅದ್ರ ವಿಚಾರ ಬಿಡೋಣ. ಫಸ್ಟ್ ನಾವು ಕರ್ಮದ ಬಗ್ಗೆ ತಿಳ್ಕೊಳ್ಳೋಣ. ಒಂದೇನು ಹೇಳಿದೆ, ಸಂಕಲ್ಪದಿಂದ ಅಲ್ವಾ. ಈ ಸಂಕಲ್ಪದ ಮಹತ್ವದ ಬಗ್ಗೆ ಬುಕ್ಕನ್ನು ಓದಿ ಹೇಳಿ ಅಂತ ನೀವು ಕಮೆಂಟ್ ಮಾಡಿ ಹೇಳಿದರೆ ನಾನು ಅದನ್ನು ಓದಿ ಹೇಳ್ತೀನಿ. ಕರ್ಮದ ಬಗ್ಗೆ ಈಗ ತಿಳ್ಕೊಳ್ಳೋಣ. ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ ಸಂಕಲ್ಪದ ವಿಚಾರದ ಬಗ್ಗೆ. ಇಬ್ಬರು ರಾಜರು ತುಂಬ ಕ್ಲೋಸ್ ಆಗಿರ್ತಾರೆ. ಇಬ್ಬರು ರಾಜರು ಕೂಡ ತಮ್ಮ ತಮ್ಮ ರಾಜ್ಯದಲ್ಲಿ ಸುಭಿಕ್ಷವಾದ ಆಡಳಿತ ಮಾಡ್ತಾ ಇರ್ತಾರೆ, ಸತ್ಸಂಗಗಳನ್ನು ಮಾಡ್ತಾ ಇರ್ತಾರೆ, ಆಧ್ಯಾತ್ಮಿಕ ಗುರುಗಳನ್ನು ಕೂಡ ಇಟ್ಕೊಂಡಿರ್ತಾರೆ. ಅವ್ರೇನು ಮಾಡ್ತಾರೆ, ಆದರೆ ಅವರೊಳಗೆ ಒಂದು ನಕಾರಾತ್ಮಕ ಕೆಟ್ಟ ಭಾವನೆಗಳು ನಡೀತಾ ಇರುತ್ತೆ. ಅವರಿಬ್ಬರು ರಾಜರು ತುಂಬ ಕ್ಲೋಸ್ ಇರ್ತಾರೆ, ಅವರು ಗೆಳೆಯರು. ಬಟ್ ಅವರೊಳಗೆ ಏನು ನಡೀತಾ ಇರುತ್ತೆ ಅಂದರೆ, ಒಬ್ಬನಿಗೆ ಅನ್ಸುತ್ತಂತೆ ಈ ರಾಜನಿಗೂ ಅವರಿಬ್ಬರಿಗೂ ಕೂಡ ಮಕ್ಕಳಿರೋದಿಲ್ಲ. ಈ ರಾಜ ಸತ್ರೆ ಇವನ ರಾಜ್ಯ ಎಲ್ಲ ನನಗೆ ಬರೆದು ಕೊಡ್ತಾನೆ, ಇವನ ರಾಜ್ಯವೆಲ್ಲ ನನಗೆ ಸಿಗತ್ತೆ ಅಂತ ಅವನು ಸಂಕಲ್ಪ ಮಾಡ್ತಾನಂತೆ. ಅಂದರೆ ಅದೇ ರೀತಿ ಈತನ ಸಂಕಲ್ಪನೂ ಕೂಡ ಇವನು ಹಾಗೆ ಮಾಡ್ತಾನಂತೆ. ಇಬ್ಬರು ಆ ರೀತಿ ಕೆಟ್ಟ ವಿಚಾರಗಳ ಬಗ್ಗೆ ಸಂಕಲ್ಪ ಮಾಡಿಬಿಡ್ತಾರಂತೆ. ಹೀಗೆ ಪ್ರವಚನದಲ್ಲಿ ಕೇಳ್ತಾ ಕೇಳ್ತಾ ಪ್ರತಿದಿನ ನೀವು ಆತ್ಮಾವಲೋಕನೆ ಮಾಡ್ಕೊಳ್ಳಿ ಅನ್ನೋದನ್ನು ಒಬ್ಬ ಗುರುಗಳು ಹೇಳೋದನ್ನ ಕೇಳಿಸ್ಕೊಂಡು ಒಬ್ಬ ಗೆಳೆಯ ಏನು ಮಾಡ್ತಾನೆ, ಅವರಿಬ್ಬರು ರಾಜರಲ್ಲಿ ಕೂತು ಆತ್ಮಾವಲೋಕನೆ ಮಾಡಿದಾಗ ಅವನಿಗೆ ಅನಿಸುತ್ತಂತೆ, ಇರೋದು 3 ದಿನ ಜೀವನದಲ್ಲಿ ನಾನು ಇಂತಹ ಕೆಟ್ಟ ಸಂಕಲ್ಪವನ್ನು ಮಾಡಿದ್ದೆ. ನಾನು ಆತ ಸತ್ರೆ ಆತನ ರಾಜ್ಯದ ಬಗ್ಗೆ ಆಸೆ ಮಾಡಿದ್ದೆ, ಆದರೆ ನಾನು ಆತ್ಮಗಳನ್ನು ಪ್ರೀತಿಸಲಿಲ್ಲ. ಮನುಷ್ಯಗಳನ್ನು ಅಥವಾ ಪ್ರಾಣಿಯನ್ನು, ಜೀವಿಗಳನ್ನು ಪ್ರೀತಿಸುವ ಬದಲು ಈ ವಸ್ತು ವೈಭೋಗಗಳನ್ನು ಪ್ರೀತಿಸಿದೆ. ಅವನಲ್ಲಿ ನಾನು ಕ್ಷಮೆ ಕೇಳಬೇಕು ಅಂತ ಆತ ಏನು ಮಾಡ್ತಾನೆ, ಅಲ್ಲಿ ಆ ರಾಜನ ಬಳಿ ಅಂದರೆ ಗೆಳೆಯನ ಬಳಿ, ಗೆಳೆಯ ನಾನೊಂದು ತಪ್ಪು ಮಾಡಿದೆ, ನನ್ನನ್ನು ಕ್ಷಮಿಸು ಅಂತ ಹೇಳ್ತಾನಂತೆ. ಅವನ ಬಳಿ ಹೋಗಿ, ನೀನೇನು ತಪ್ಪು ಮಾಡಿದೀಯಾ, ನೀನೇನು ಮಾಡಿಲ್ಲ, ನಾನೇ ಕ್ಷಮಿಸ್ಬೇಕು ಅಂತ ಕೇಳಿದಾಗ ಅವನು ಹೇಳ್ತಾನಂತೆ, ನಿನ್ನ ಬಗ್ಗೆ ನಾನು ಈ ಥರ ಯೋಚನೆ ಮಾಡಿದೆ, ಈ ಥರ ಸಂಕಲ್ಪ ಮಾಡಿದೆ, ಅದಕ್ಕೆ ನನ್ನನ್ನು ಕ್ಷಮಿಸು. ನಾನು ನಿನಗೆ ಕೇಳಿದಾಗ ನನಗೆ ಇದರಿಂದ ಪಶ್ಚಾತ್ತಾಪ ಸಿಗೋದು ಅಂತ ಹೇಳ್ತಾನಂತೆ. ಆವಾಗ ಅವನ ಮನಸ್ಸಿಗೂ ನಾಟುತ್ತಂತೆ, ಗೆಳೆಯ ನಾನು ಕೂಡ ಇದೇ ರೀತಿ ಸಂಕಲ್ಪ ಮಾಡಿದ್ದೆ, ನನ್ನನ್ನು ಕ್ಷಮಿಸು ಅಂತ ಹೇಳ್ತಾನಂತೆ. ಈ ಕ್ಷಮೆ ಅನ್ನೋ ವರ್ಡ್ ಏನು ಗೊತ್ತಾ, ಇದೊಂದು ದೊಡ್ಡ ಗುಣ ಅಲ್ಲ. ತುಂಬ ಜನ ತಿಳ್ಕೊಂಡಿದ್ದಾರೆ ಪ್ಲೀಸ್ ಫರ್ಗಿವ್ ಮೀ, ಈ ವರ್ಡ್ ಬಳಸೋದು ದೊಡ್ಡ ಗುಣ ಅಂತ ತಿಳ್ಕೊಂಡಿದ್ದಾರೆ. ಕ್ಷಮೆ ಅಂದರೆ ಅರ್ಥ ಏನು, ನಾವು ಕರ್ಮವನ್ನು ಸ್ವೀಕಾರ ಮಾಡುವುದ ಇನ್ನೊಂದು ಪದವೇ ಈ ಸಂಕಲ್ಪದ ಭಾಷೆಯೇ ಕ್ಷಮೆ. ಈ ಕ್ಷಮೆಯ ಬಗ್ಗೆ ಈ ಕ್ರಿಶ್ಚಿಯನ್ನಲ್ಲಿ ಒಂದು ಹಾಡಿದೆ, ತುಂಬ ಖುಷಿಯಾಗತ್ತೆ ನನಗೆ. ಕ್ಷಮಿಸಿ ಬಿಡು ಎಂದಾಗ ದೇವರು ನಿನ್ನ ಅಪರಾಧವಿಲ್ಲವ ಕ್ಷಮಿಸುವನು, ಕ್ಷಮಿಸದೆ ಹೋದರೆ ಸೈತಾನನು ನಿನ್ನಲ್ಲಿ ಬಂದು ನೆಲೆಸುವನು. ಕ್ಷಮಿಸಿ ಬಿಡು ಎಂದಾಗ ದೇವರು ನಿನ್ನ ಅಪರಾಧವೆಲ್ಲವ ಕ್ಷಮಿಸುವನು. ಅನ್ನ ನೀಡು ಶತ್ರುಗಳಿಗೆ, ನೀರ ನೀಡಿ ದಾಹ ನೀಡು, ನಿನಗೆ ಕೇಡು ಮಾಡಿದವರ ಒಳಿತಿಗಾಗಿ ಪ್ರಾರ್ಥಿಸು. ಪ್ರೀತಿಸುವ ಮಿತ್ರರನ್ನೇ ಪ್ರೀತಿ ಮಾಡಲೇನು ಚಂದ, ಶತ್ರುಗಳನ್ನು ಪ್ರೀತಿಸಿದಾಗ ನೀನು ದೇವರ ಕಂದ. ಎಷ್ಟು ಚೆನ್ನಾಗಿದೆ ಅಲ್ವಾ. ಆ ಪಂಚವಿಕಾರಗಳು ಅನ್ನೋ ಸೈತಾನ, ಆ ರಾವಣ ನಮ್ಮೊಳಗೆ ಬಂದ್ಬಿಡ್ತಾನೆ. ಕಾಮ ಕ್ರೋಧ ಮೋಹ ಲೋಭ ಅಹಂಕಾರ ಅನ್ನೋರು ಅಲ್ವಾ. ಅದರಿಂದ ಈ ಕ್ಷಮೆ ಅನ್ನೋದು ಕರ್ಮವನ್ನು ಒಪ್ಪಿಕೊಳ್ಳುವ ಒಂದು ಬಗೆ. ಅದನ್ನು ನಾವು ಮನಸ್ಸಿನ ಸಂಕಲ್ಪದಿಂದ ಮಾಡೋದೇ ಹೊರತು ಅದನ್ನು ನಾವು
ಕ್ಷಮೆ ಅಂತ ಕೇಳೋದಾಗ್ಲಿ, ನಾನು ಕ್ಷಮಿಸ್ಬಿಟ್ಟೆ ಅಥವಾ ನಾನು ಕ್ಷಮೆ ಕೇಳಿದೆ, ಅದೊಂದು ದೊಡ್ಡ ಗುಣ ಅನ್ನೋ ಭ್ರಮೆಯಲ್ಲಿ ಬದುಕ್ತಿದ್ದೀನಿ. ಅರ್ಥ ಆಯ್ತಾ? ಈ ಕ್ಷಮೆ ಅನ್ನೋದು ಪಶ್ಚಾತ್ತಾಪದ ಒಂದು ರೂಪ. ಹಾಗೆ ಎರಡನೇ ವಿಚಾರ, ನಾನು ಮೊದಲನೇ ವಿಚಾರ ಹೇಳಿದೆ ಸಂಕಲ್ಪದಿಂದ ಅಂದರೆ ಮನಸ್ಸಿನಿಂದ ಮಾಡ್ತಕ್ಕಂಥ ಪಾಪಗಳ ಬಗ್ಗೆ. ಎರಡನೇದು ಮಾತಿನಿಂದ ಮಾಡ್ತಕ್ಕಂಥ ಪಾಪ ಏನು. ಇನ್ನೊಂದು ಸಣ್ಣ ಕತೆ ಹೇಳ್ತೀನಿ ಎರಡನೇದಕ್ಕೆ ಮಾತಿಂದ ಮಾಡ್ತಕ್ಕಂಥದ್ದು ಏನು ಅಂದರೆ, ಒಂದು ಎದ್ರ ಬದ್ರ ಒಂದು ಮನೆಯಲ್ಲಿ ಗರತಿ ವಾಸ ಮಾಡ್ತಾಳೆ, ಇನ್ನೊಂದು ಮನೆಯಲ್ಲಿ ವೇಶ್ಯೆ ವಾಸ ಮಾಡ್ತಿರ್ತಾಳೆ. ಆದರೆ ಈ ವೇಶ್ಯೆ ತನ್ನ ಪಾಡಿಗೆ ತಾನು ಜೀವನ ಮಾಡ್ತಾ ಇರ್ತಾಳೆ. ಈ ಗರತಿ ಏನು ಮಾಡ್ತಾ ಇರ್ತಾಳೆ, ಪ್ರತಿಯೊಬ್ಬರ ಬಗ್ಗೆ ಹೀಯಾಳಿಸಿ ಮಾತಾಡೋದು. ಹಾಗೆ ಆ ವೇಶ್ಯೆಯನ್ನು ಕೂಡ ಪ್ರತಿ ಕ್ಷಣನೂ ಹೀಯಾಳಿಸಿ ಮಾತಾಡಿಸ್ತಾ ಇರ್ತಾಳಂತೆ. ಆ ವೇಶ್ಯೆಗೆ ಕೆಟ್ಟದಾಗಿ ಬೈಯೋದು, ಕೆಟ್ಟದಾಗಿ ವರ್ಣನೆ ಮಾಡೋದು ಮಾಡ್ತಾ ಇರ್ತಾಳಂತೆ. ಒಂದು ದಿನ ಇಬ್ಬರಿಗೂ ಕೂಡ ವಯಸ್ಸಾಯ್ತು, ಈ ಕಡೆ ಗರತಿಗೂ ಈ ಕಡೆ ವೇಶ್ಯೆಗೂ ವಯಸ್ಸಾಯ್ತು. ಆ ವೇಶ್ಯೆನ ಒಯ್ಲಿಕ್ಕೆ, ಆ ವೇಶ್ಯೆನ ಸತ್ತಾಗ ಅವಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಯಾರು ಬರ್ತಾರೆ, ಇಂದ್ರಲೋಕದಿಂದ ಯಾರಂತಾರೆ ಅಪ್ಸರೆಯರು ಬರ್ತಾರಂತೆ. ಅಪ್ಸರೆಯರು ಇವಳನ್ನ ಒಯ್ಲಿಕ್ಕೆ ಯಮದೂತರು ಬರ್ತಾರಂತೆ. ಆಗ ಅವಳು ಕ್ವಶನ್ ಮಾಡ್ತಾಳಂತೆ ಭಗವಂತನಲ್ಲಿ, ಇದೆಂತಹ ನ್ಯಾಯ? ಇವಳನ್ನು ಒಯ್ಲಿಕ್ಕೆ ಆ ವೇಶ್ಯೆ ಅವಳನ್ನು ಒಯ್ಲಿಕ್ಕೆ ಅಪ್ಸರೆಯರು, ನನ್ನನ್ನು ಒಯ್ಲಿಕ್ಕೆ ಯಮದೂತರು ಯಾಕೆ ಬಂದರು ಅಂದಾಗ, ಮಾಡ್ದೋರ್ ಪಾಪ ಆಡ್ದೋರ್ ಬಾಯಲ್ಲಿ. ಕೇಳಿದ್ದೀರಲ್ವಾ? ಮಾಡ್ದೋರ್ ಪಾಪ ಆಡ್ದೋರ್ ಬಾಯಲ್ಲಿ ಅಂತ ಹೇಳಿ. ಆದ್ರಿಂದ ಆಕೆ ಏನೋ ಪಾಪ ಮಾಡ್ತಾ ಇದ್ಲು, ಬಟ್ ಆಕೆ ಬಗ್ಗೆ ನಾವು ಶುಭ ಭಾವನೆ ಇಡ್ಬೋದಾಗಿತ್ತು, ಆಕೆ ಸರಿ ಹೋಗ್ಲಿ ಅಂತ ಹೇಳಿ ಅಲ್ವಾ. ನಾವೇನ್ ಮಾಡಿದ್ವಿ ಅಂದ್ರೆ ನಾವು ಇನ್ನೊಬ್ಬರ ಪ್ರತಿಯಾಗಿ ನಾವು ಆಡೋ ಮಾತುಗಳ ಬಗ್ಗೆ ನಾನು ಹೇಳ್ತಾ ಇರೋದು. ನಾವೇನ್ ಮಾಡ್ತೀವಿ, ಈ ಶುಭ ಭಾವನೆಯನ್ನು ಬದಲು ಅವರ ಬಗ್ಗೆ ಕೆಟ್ಟ ಸಂಕಲ್ಪಗಳನ್ನ, ಕೆಟ್ಟ ಮಾತುಗಳನ್ನ, ಅವರ ಬಗ್ಗೆ ಕೆಟ್ಟ ಭಾವನೆಗಳನ್ನ ಪ್ರಚಾರ ಮಾಡ್ತೀವಿ. ಆಗ ಆ ಕರ್ಮಗಳು ನಮ್ಮಲ್ಲಿ ಅಂಟ್ಕೊಳ್ಳುತ್ತೆ. ಇದು ಮಾತಿಂದ, ಇದೊಂದೇ ಉದಾಹರಣೆ ಇಲ್ಲ, ನಾವು ತುಂಬ ರೀತಿಯಾಗಿ ಮನುಷ್ಯನನ್ನ ಅಪಮಾನ ಮಾಡ್ತಾ ಇರ್ತೀವಿ. ಹಾಗೆ ಇನ್ನೊಂದು ಕೆಲಸನೂ ಇದೆ, ಮಾಡ್ದೋರ್ ಪಾಪ ಆಡ್ದೋರ್ ಬಾಯಲ್ಲಿ ಅಂತ ಇದೆ. ಮಾಡದೇ ಇರೋರ್ ಬಗ್ಗೆನೂ ಮಾತಾಡಿದ್ರೆ ಅದು ಒಂದು ರೀತಿಯ ಬೇರೆ ಶಿಕ್ಷೆ ಇದೆ. ಅದಕ್ಕೊಂದು ಕಥೆ ಇದೆ, ಹೇಳಿ ಅಂದ್ರೆ ನಾನು ಇನ್ನೊಂದು ದಿವಸ ಹೇಳ್ತೀನಿ. ಈಗ ಮೂರನೇ ವಿಚಾರ ತಿಳ್ಕೊಳ್ಳೋಣ. ಎರಡನೇದಾಯ್ತು ಮಾತಿನಿಂದ ಮಾಡ್ತಕ್ಕಂಥ ಪಾಪ. ಮೂರನೇ ವಿಚಾರ ಕರ್ಮದಿಂದ, ನಮ್ಮ ಕೈಯಿಂದ ಮಾಡ್ತಕ್ಕಂಥ ಕರ್ಮಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಒಬ್ಬ ಯೋಧ ಒಬ್ಬ ಅಂಗಡಿ ವ್ಯಾಪಾರಸ್ಥನ ಬಳಿ, ನಾನು ಯುದ್ಧ ಮಾಡಲಿಕ್ಕೆ ಹೋಗಬೇಕು, ಅಲ್ಲಿ ತನಕ ನನ್ನ ಕೂಡಿಟ್ಟ ಒಂದಿಷ್ಟು ಹಣವನ್ನು ತನ್ನ ಸಂಸಾರಕ್ಕಾಗಿ ಕೊಡಬೇಕು ಅಂತ ಕೂಡಿಟ್ಟ ಹಣವನ್ನು ಆ ಅಂಗಡಿ ವ್ಯಾಪಾರಸ್ಥನ ಬಳಿ ಕೊಡ್ತಾನಂತೆ. ನಾನು ಯುದ್ಧಕ್ಕೆ ಹೋಗಿ ಬರ್ತೀನಿ, ಅಲ್ಲಿ ತನಕ ನಿನ್ನ ಬಳಿ ಇರಲಿ ಸೇಫ್ ಆಗಿ ಅಂತ. ಆತ ಯುದ್ಧವನ್ನು ಮುಗಿಸಿ ಬಂದು ಆ ವ್ಯಕ್ತಿ ಬಳಿ ಕೇಳ್ತಾರಂತೆ, ನನ್ನ ಹಣವನ್ನು ಕೊಟ್ಟಿದ್ನಲ್ಲ ಕೊಡು ಅಂತ. ಆ ವ್ಯಕ್ತಿ ಯಾಮಾರಿಸ್ಬಿಡ್ತಾನಂತೆ, ನೀನು ಹಣ ಕೊಟ್ಟಿಲ್ಲ ಅಂತ ಹೇಳಿ. ನೀನು ಹಣ ಕೊಟ್ಟಿದ್ದೀನಿ ಕೊಡು ಅಂದಾಗ ಅವನು ಒಂದು ಆಸ್ಪತ್ರೆಗೆ ಕರ್ಕೊಂಡೋಗಿ ಒಂದು ಇಂಜೆಕ್ಷನ್ ಮಾಡಿಸಿ ಆತನನ್ನು ಸಾಯಿಸ್ಬಿಡ್ತಾನಂತೆ. ಆಗ ಅವನು ಯುದ್ಧದಲ್ಲಿ ಸತ್ತ ಅನ್ನೋ ರೀತಿ ಅಪಪ್ರಚಾರ ಮಾಡಿಬಿಟ್ಟು ನಂಬಿಸ್ಬಿಡ್ತಾರಂತೆ ಕುಟುಂಬಸ್ಥರಿಗೆಲ್ಲ. ಆಗ ಆತ ಏನು ಮಾಡ್ತಾನೆ, ಇನ್ನೊಂದು ಜನ್ಮ ಎಲ್ಲರೂ ತಗೊಳ್ತಾರೆ. ಆಗ ಏನು ಮಾಡ್ತಾನೆ, ಅವನೊಬ್ಬ ದೊಡ್ಡ ಶೆಟ್ಟಿಯಾಗಿ ಹುಡ್ತಾನೆ. ಶೆಟ್ಟಿ ಅಂದರೆ ಗೊತ್ತಲ್ವ ನಿಮಗೆ, ಹಿಂದೆಲ್ಲ ಶೆಟ್ಟಿ ಅನ್ನೋರು, ಅವರೊಬ್ಬ ದೊಡ್ಡ ಶ್ರೀಮಂತರಿಗೆ ಶೆಟ್ಟ ಅನ್ನೋರು. ಅವರು ಹುಡ್ತಾನೆ. ಅವನಿಗೆ ಸುಮಾರು ವರ್ಷಗಳ ನಂತರ ಅವನಿಗೆ ಮಗ ಹುಡ್ತಾನೆ. ಈ ದೇವರಿಗೆ ಬೇಡ್ಕೊಂಡು ಮಗ ಹುಡ್ತಾನೆ. ಆ ಮಗು ರೋಗಗ್ರಸ್ತ ಆಗ್ಬಿಡುತ್ತೆ. ಆ ರೋಗಗ್ರಸ್ತ ಮಗು, ಅವನೇ ಶೆಟ್ಟಿ, ಯಾರು ಅಂಗಡಿ ವ್ಯಾಪಾರಸ್ಥ ಶೆಟ್ಟಿಯಾಗಿ ಹುಡ್ತಾನೆ. ರೋಗಗ್ರಸ್ತ ಮಗು ಇನ್ನೇನು ಅವನಿಗೆ ಮದುವೆ ಆಗತ್ತೆ. ಆಮೇಲೆ ಮದುವೆ ಆದಮೇಲೆ ರೋಗ ಉಲ್ಬಣ ಆಗತ್ತೆ, ತುಂಬ ಹೆಚ್ಚಿಗೆ ಆಗಿ ಆ ಮಗನನ್ನು ಆಸ್ಪತ್ರೆಗೆ ಸೇರಿಸ್ತಾರೆ. ತಾನು ಶೆಟ್ಟಿ ಏನೇನು ಅನ್ಯಾಯ ಅಧರ್ಮಗಳನ್ನು ಮಾಡಿ ಕೂಡಿಟ್ಟಿದ್ದ ಹಣವನ್ನೆಲ್ಲ, ತುಂಬ ಶ್ರೀಮಂತ ಆಗಿರ್ತಾನಲ್ಲ, ಹಣವನ್ನೆಲ್ಲ ಆಸ್ಪತ್ರೆಗೆ ಮಗನಿಗೆ ಹಾಕ್ಬಿಡ್ತಾನೆ. ಆದರೂ ಕೂಡ ಆತ ಇನ್ನೇನು ಉಳಿತಾನೆ ಅನ್ನೋ ಒಂದು ಇದು ಇರೋದಿಲ್ಲ. ಕಡೆಯದಾಗಿ ಒಂದೇ ₹1 ಇರುತ್ತೆ ಅವನ ಹತ್ರ. ಆಗ ಡಾಕ್ಟರ್ ಬಳಿ ಕೇಳ್ಕೊತಾನೆ, ನನ್ನ ಹತ್ರ ಇದೊಂದೇ ರೂಪಾಯಿ ಉಳಿದಿದೆ, ನನ್ನ ಮಗನ ಉಳಿಸ್ಕೊಡಿ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ಎಲ್ಲದು ಭಗವಂತನ ಮೇಲೆ ಭಾರ ಆಗ್ತೀವಿ ಅಂತ ಡಾಕ್ಟ್ರು
ಪ್ರಯತ್ನ ಮಾಡ್ತಾರೆ. ಇನ್ನೇನು ಸಾವಿನ ಅಂಚಿನಲ್ಲಿ ಇರತಕ್ಕಂಥ ಮಗ ಮಾತಾಡ್ತಾನಂತೆ. ಆ ಶೆಟ್ಟಿ ಅವ್ರ ಅಪ್ಪನ ಕರೆದು, ಏ ಶೆಟ್ಟಿ, ನಾನು ಯಾರು ಗೊತ್ತಾತ ಅಂತಾನಂತೆ. ಇವನೇನು ನನ್ನ ಮಗ ಸಾಯ್ತಿದ್ದಾನೆ, ಈ ಥರ ಮಾತಾಡ್ತಿದ್ದಾನೆ ಅಂತ. ಯಾಕಪ್ಪ ಹಿಂಗೆ ಮಾತಾಡ್ತಿದ್ದೀಯ ಅಂತ ಕೇಳಿದಾಗ, ನಾನು ಯಾರು ಗೊತ್ತಾತ, ನಾನು ನಿನಗೆ ದುಡ್ಡು ಕೊಟ್ಟಿದ್ನಲ್ಲ ಹಿಂದಿನ ಜನ್ಮದಲ್ಲಿ, ನನ್ನ ಹತ್ರ ದುಡ್ಡು ಇಸ್ಕೊಂಡು ಹೋದಿಯಲ್ಲ, ಅದನ್ನೆಲ್ಲ ಈಗ ಚುತ್ತ ಮಾಡಿದೆ ಅಂತ ಹೇಳ್ತಾನಂತೆ. ಅರ್ಥ ಆಯ್ತಾ? ಅದನ್ನೆಲ್ಲ ಈಗ ಚುತ್ತ ಮಾಡಿದೆ ನಾನು. ಹೌದಾ ಅಂತ ಕೇಳಿದಾಗ, ಹೌದು, ನಾನೇನೋ ನಿನ್ನ ಹತ್ರ ದುಡ್ಡು ಇಸ್ಕೊಂಡಿದ್ದೆ, ಅದನ್ನೆಲ್ಲ ಚುತ್ತ. ನಿನ್ನ ಹೆಂಡತಿ ಏನು ಪಾಪ ಮಾಡಿದ್ಲು, ಅವಳು ವಿಧವೆ ಆಗ್ತಿದ್ದಾಳಲ್ಲ, ಗಂಡನ ಕಳ್ಕೊಂಡು ಅಂದಾಗ, ನಿನ್ನ ಹೆಂಡತಿ ಏನು ಗೊತ್ತು, ನನ್ನ ಹೆಂಡತಿ ನೀನು ಏನು ನನಗೆ ಇಂಜೆಕ್ಷನ್ ಕೊಡಿಸಿದಿಲ್ಲ, ಇಂಜೆಕ್ಷನ್ ಕೊಟ್ಟಲ್ಲ ಡಾಕ್ಟ್ರು, ಅವಳು ಅಂತ ಹೇಳ್ತಾನಂತೆ. ನೋಡಿ, ಕರ್ಮ ಯಾವತ್ತೂ ನಮ್ಮ ಬೆನ್ನು ಬಿಡೋದಿಲ್ಲ. ಆದ್ದರಿಂದ ಇಲ್ಲಿ ಪರಮಾತ್ಮ ತಂದೆ ತುಂಬ ಚೆನ್ನಾಗಿ ಹೇಳ್ತಾರೆ, ನಿಂದಕರನ್ನು ಕೂಡ ವಂದಿಸುವವರಂತೆ ಮಾಡ್ಕೊಳ್ಳಿ, ಗ್ಲಾನಿಯನ್ನು ಗಾಯನ ಅಂತ ತಿಳಿರಿ. ಹಾಗೆ ಮತ್ತೆ ತುಂಬ ವಿಚಾರಗಳು ಹೇಳ್ತಾರೆ. ಶುಭ ಕಾಮನೆ, ಶುಭ ಭಾವನೆಗಳಿಂದ ಎಲ್ಲರನ್ನ ಪರಿವರ್ತನೆ ಮಾಡ್ಕೊಳ್ಳಿ. ಹಾಗೆ ಅಪಕಾರಿಯ ಮೇಲೂ ಉಪಕಾರಿ ದೃಷ್ಟಿಯನ್ನು ಇಡಿ, ಇದರಿಂದ ಎಲ್ಲವೂ ಸಾಲ್ವ್ ಆಗುತ್ತೆ ಅಂತ ಹೇಳಿ. ಇದ್ರ ಬಗ್ಗೆ ನಿಮಗೆ ಇನ್ನೂ ವಿಚಾರಗಳು ಬೇಕು ಅಂದರೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಕರ್ಮದ ಬಗ್ಗೆ ಇಷ್ಟು ತಿಳ್ಕೊಳ್ಳಿ. ಇಲ್ಲ ಕರ್ಮ ಕಳೆದುಕೊಳ್ಳೋದ್ರ ಬಗ್ಗೆ ಬೇಕು ಅಂದರೆ ಇನ್ನೂ ಕೂಡ ಹೇಳ್ತೀನಿ. ಇಲ್ಲಿ 3 ವಿಚಾರ ನೆನ್ಪಿಟ್ಕೊಳ್ಳಿ. ಒಂದು, ಏನು ಸ್ವೀಕಾರ ಮಾಡಬೇಕು. 2ನೇ ವಿಚಾರ ಏನು, ಯಾರ ಮೇಲೂ ಬೆಳೆ ಮಾಡಿ ತೋರಿಸ್ಬಾರ್ದು. ನಾವೇನು ಮಾಡ್ತೀವಿ, ಒಂದು ಕ್ಷಮೆ ಕೇಳ್ತಿರ್ತೀವಿ, ಇನ್ನೊಂದು ಕಡೆ ಅವನಿಂದ ಹೆಂಗಾಯ್ತು, ಇವರಿಂದ ಹಿಂಗಾಯ್ತು, ನನಗೆ ಅದಕ್ಕೆ ಹೆಂಗಾಯ್ತು, ನನ್ನ ಜೀವನ ನರಕ ಆಯಿತು ಅಂತಿರ್ತೀವಿ. ಖಂಡಿತ ಇಲ್ಲ, ಯಾರಿಂದನೂ ಏನೂ ಆಗೋದಿಲ್ಲ. ಎಲ್ಲವೂ ನಮ್ಮ ಕರ್ಮ, ಎಲ್ಲ ನಮ್ಮ ಕರ್ಮ ಅನ್ನೋದನ್ನ ಅಕ್ಸೆಪ್ಟ್ ನಾವು ಮಾಡಿದಾಗ, ಅದನ್ನು ಶುಭ ಭಾವನೆ ರೀತಿ ನಾವು ಶುಭ ಕಾಮನೆಗಳಿಂದ, ಅಂದರೆ ಇನ್ನೊಬ್ರಿಗೂ ಕೂಡ ಸುಖವನ್ನೇ ಕೊಡಬೇಕು, ಸುಖವನ್ನೇ ಪಡಿಬೇಕು ಅನ್ನೋದು ತಂದೆ ಹೇಳ್ತಾ ಇರ್ತಾರೆ. ನೋಡಿ, ಯಾವತ್ತು ಪರಿಸ್ಥಿತಿಗಳು ಬಂದಾಗ ಸ್ವಸ್ಥಿತಿಯನ್ನು ಕರೆಕ್ಟಾಗಿ ಇಟ್ಕೊಳ್ಳಿ, ಆ ಪರಿಸ್ಥಿತಿ ಹೋಗ್ಬಿಡತ್ತೆ ಅಂತ ತಂದೆ ಇನ್ನೊಂದು ಹೇಳ್ತಾರೆ. ಸ್ವಸ್ಥಿತಿ ಅಂದರೆ ಏನು, ನಮ್ಮ ಆತ್ಮನ ಮೂಲವಾದ ಸ್ಥಿತಿ ಏನು ಹೇಳ್ಕೊಟ್ಟಿದ್ದಾರೆ ತಂದೆ. ಶಾಂತಿ, ನಮ್ಮ ಸ್ವಧರ್ಮ, ಶಕ್ತಿ, ಪ್ರೇಮ, ಆನಂದ, ಪವಿತ್ರತೆ, ನಮ್ಮ ಸ್ವಧರ್ಮದಲ್ಲಿ ನೆಲೆ ಆಗ್ಬಿಡೋಣ. ಇನ್ನೊಬ್ರು ನಮ್ಮ ಮೇಲೆ ಕೆಟ್ಟ ದೃಷ್ಟಿ ಆಗ್ತಿದಾರ, ಅವಾಗ ನಾವು ಪವಿತ್ರ ಸ್ವರೂಪ ಅಂತ ಅನ್ಕೊಳ್ಳೋಣ, ಆತ್ಮ ಅಂತ ಹೇಳಿ ಸಂಕಲ್ಪ ಮಾಡೋಣ. ಇನ್ನೊಬ್ರು ನಮ್ಮ ಶಾಂತಿಯನ್ನು ಕಲುಕ್ತಿದಾರ, ನನ್ನ ಸ್ವಧರ್ಮ ಶಾಂತಿ ಅನ್ನೋ ಸಂಕಲ್ಪದಲ್ಲಿ ನೆಲೆಯಾಗೋಣ. ಇನ್ನೊಬ್ರು ನನ್ನಿಂದ ಸಂತೋಷವನ್ನು ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಿದಾರ, ಅದು ನನ್ನ ಪ್ರಾಪರ್ಟಿ. ಶಾಂತಿ, ಶಕ್ತಿ, ಪ್ರೇಮ ಎಲ್ಲದೂ ಕೂಡ ನನ್ನ ಪ್ರಾಪರ್ಟಿ. ಅದು ಇನ್ನೊಬ್ರು ನನ್ನಿಂದ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದ್ದರಿಂದ ಅದನ್ನು ನಾವೇನು ಮಾಡೋಣ, ಸ್ವಧರ್ಮದಲ್ಲಿ ಸ್ಥಿತರಾಗ್ಬಿಡಿ. ಆಗ ಎಂತಹ ಮಾಯೆ ಕೂಡ ನಿನ್ನ ಹತ್ರ ಬಂದು ಅದು ನಿನಗೆ ವಿದಾಯಿಯಾಗಿ ಹೇಳುತ್ತೆ, ಅದು ನಿನ್ನ ದಾಸಿಯಾಗಿ ಕೆಲಸ ಮಾಡುತ್ತೆ ಅಂತ ತಂದೆ ಹೇಳ್ತಾರೆ. ಇಷ್ಟು ವಿಚಾರ ಸಾಕ? ಇಲ್ಲ ಇನ್ನೂ ಇದರ ಬಗ್ಗೆ ಯಾವುದಾದ್ರೂ ಒಂದು ನಿಮ್ಮಲ್ಲಿ ಅನುಮಾನಗಳಿದ್ದರೆ ದಯಮಾಡಿ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಓಂ ಶಾಂತಿ.